ನಮಸ್ಕಾರಗಳೇ. ಇವತ್ತೊಂದು ನಿಮ್ಮ ಮುಂದೆ ಒಂದು ಹೊಸ ಕತೆ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ಕತೆ ಹೆಸರು ಕತ್ತೆಯ ಹುಚ್ಚುತನ. ಒಂದು ಊರಲ್ಲಿ ಏನಾಗುತ್ತೆ, ಒಂದು ಕೋತಿ ಇರುತ್ತೆ. ಆ ಕೋತಿ ಒಂದು ದಿವಸ ಒಂದು ಅಗಸ ಇರ್ತಾನೆ, ಬಟ್ಟೆ ಒಗೆಯುವಂಥ ಅಗಸ. ಅವನ ಮನೆ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಾರ್ತಾ ಇರುತ್ತೆ. ಆ ಥರ ಚೇಷ್ಟೆ ಮಾಡ್ತಾ ಇರುತ್ತೆ. ಇದನ್ನು ಆ ಅಗಸನ ಮಕ್ಕಳು, ಸುತ್ತಮುತ್ತಲಿನ ಜನಗಳು ಎಲ್ಲರೂ ನೋಡಿ ಖುಷಿ ಪಡ್ತಾ ಇರ್ತಾರೆ. ಅಯ್ಯೋ, ಮಂಗ ನೋಡಿ ಹೆಂಗೆ ಮಾಡ್ತಾಯಿದೆ, ಕೋತಿ ಯಾವ ಥರ ಚೇಷ್ಟೆ ಮಾಡ್ತಾ ಅಂತ ನಕ್ಕಿ ಆನಂದಿಸ್ತಿರ್ತಾರೆ, ಖುಷಿ ಪಡ್ತಾಯಿರ್ತಾರೆ. ಇದನ್ನು ಅಗಸನ ಹತ್ರ ಇರೋ ಒಂದು ಕತ್ತೆ ನೋಡ್ತಾ ಇರುತ್ತೆ. ನೋಡು, ಕೋತಿ ಎಷ್ಟು ಚೇಷ್ಟೆ ಮಾಡಿದ್ರು ಜನ ನೋಡಿ 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 ನಗ್ತಾರೆ, ನಾನು ಯಾಕೆ ಆ ಥರ ಮಾಡಿ ಎಲ್ಲರೂ ನಗಿಸ್ಬಾರ್ದು ಅಂತ ಯೋಚನೆ ಮಾಡುತ್ತೆ. ತುಂಬ ಕಷ್ಟಪಟ್ಟು ಅದೇನು ಮಾಡುತ್ತೆ, ಆ ಮನೆ ಮೇಲೆ ಹತ್ತಿ ಚಾವಣಿ ಮೇಲೆ ನಿಂತ್ಕೊಂಡು ಹೋಗಿ ಕುಣಿಯ ಸ್ಟಾರ್ಟ್ ಮಾಡುತ್ತೆ. ಅದು ಕುಣಿಯ ಸ್ಟಾರ್ಟ್ ಮಾಡ್ತಿದ್ದಂಗೆ ಮತ್ತು ಕಿರ್ಚ ಸ್ಟಾರ್ಟ್ ಮಾಡುತ್ತೆ. ಆ ಸ್ಟಾರ್ಟ್ ಮಾಡ್ತಿದ್ದಂಗೆ ಏನಾಗುತ್ತೆ ಅಂತಂದರೆ, ಒಂದು 2-3 ಚಾವಣಿ ಎಲ್ಲ ಒಡೆದು ಎಲ್ಲ ಹೋಗ್ಬಿಡುತ್ತೆ. ಜನಗಳು ಇದೆಲ್ಲ ನೋಡಿ, ಅಯ್ಯೋ, ಕತ್ತೆ ಮೋಸ್ಟ್ಲಿ ಹುಚ್ಚಿಡ್ದು ಬಿಡಿದೆ ಅಂತ ಕಾಣುತ್ತೆ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ಕೋಲ್ ತಂದುಬಿಟ್ಟು ಆ ಕತ್ತೆಗೆ ಸರಿಯಾಗಿ ಹೊಡೆದು ಬಿಡ್ತಾರೆ. ಆ ಕತ್ತೆ ಹೊಡ್ತಾ ತಿಂದು ಪಾಪ ಕೆಳಗೆ ಬಂದು, ನೋಡು ಜನಗಳು ಎಂಥ ಕೆಟ್ಟೋರಿದ್ದಾರೆ, ಆ ಕೋತಿ ಮಾಡಿದ ಚೇಷ್ಟೆ ನೋಡಿ ನಕ್ಕರು, ಅದೇ ನಾನು ಮಾಡಿದ್ರೆ ಎಲ್ಲರೂ ಹೊಡಿತಾರೆ, ಎಂಥ ವಿಚಿತ್ರ ಜನ ಇದ್ದಾರಪ್ಪ ಇವರೆಲ್ಲ ಅಂತ ತನ್ನಲ್ಲಿ ತಾನೇ ಕೊಣಗ್ತಾ ಕೂತ್ಕೊಂತು. ಈ ಕತೆ ಏನು ನೀತಿ ಹೇಳುತ್ತೆ ಅಂತಂದರೆ, ನಾವು ಬೇರೆಯವರಂತೆ ನಡೆದುಕೊಳ್ಬಾರ್ದು, ನಮ್ಮದೇ ರೀತಿಯಲ್ಲಿ ನಾವು ನಡೀಬೇಕು ಅಂತ ಹೇಳುತ್ತೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ವಿಡಿಯೋ. ಥ್ಯಾಂಕ್ ಯು.